ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೆ. ನಾನು ಸೌಮ್ಯ ಮಳಲಿ. ವೀಕ್ಷಕರು, ಇವತ್ತು ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಬಾರಿ ನಡೆಯುವ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಪೂರ್ಣ ಬಹುಮತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಂಡೂರಿನಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ಚಾಣಕ್ಯ ಡಿಕೆಶಿ ಸಿದ್ದರಾಮಯ್ಯ ಅಧಿಕಾರಕ್ಕಾಗಿ ಕಿತ್ತಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. एक सीएम पद है, सीएम के लिए डीके शिव कुमार और सिद्धरामैया दोनों लड़ रहे हैं और दूसरे भी कई प्रत्याशी तैयार हैं. इनकी लड़ाई में कर्नाटक की जनता का कल्याण नहीं होगा. कल्याण कर्नाटक का कल्याण करना है तो केवल और केवल भारतीय जनता पार्टी की सरकार चाहिए. एक सीएम. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಾದ ನಡೆಸ್ತಾ ಇದ್ದಾರೆ. ಟೌನ್ ಹಾಲ್ಗೆ ಸಿಎಂ ಆಗಮಿಸಿದ್ದಾರೆ. ಅಭಿಮಾನಿಗಳು ಅಮಿತ್ ಶಾಗೆ ನೀಡಲು ಹಸುವಿನ ಫೋಟೋವನ್ನು ತಂದಿದ್ದಾರೆ. ಇಲ್ಲಿನ ಕಾರ್ಯಕ್ರಮ ಮುಗಿದ ಬಳಿಕ ಅಮಿತ್ ಶಾ ಎಂಟಿಆರ್ ಹೋಟೆಲ್ಗೆ ತೆರಳಿ ತಿಂಡಿಯನ್ನು ಸವಿಯಲಿದ್ದಾರೆ. ಕೇಂದ್ರ ಗೃಹ ಸಚಿವರಿಗೆ ವಿಶೇಷ ತಿಂಡಿಗಳಾದ ರವೆ ಇಡ್ಲಿ, ಮಸಾಲೆ ದೋಸೆ, ಉಪ್ಪಿಟ್ಟು, ಕೇಸರಿಬಾತ್, ಬಿಸಿಬೇಳೆಬಾತ್, ಉದ್ದಿನ ವಡೆ, ಜಾಮೂನು, ದಮ್ ರೂಟ್ ಸ್ವೀಟ್, ಪೂರಿ, ಕಾಫಿ ಕೂಡ ರೆಡಿಯಾಗಿದೆ. ಬಜೆಟ್ ಮೇಲೆ ಸಿಎಂ ಬೊಮ್ಮಾಯಿ ಉತ್ತರವನ್ನ ಕೊಟ್ಟಿದ್ದಾರೆ. 2023-24 ಆಯವ್ಯಯ ಮಂಡನೆ ಮಾಡಿದ್ದಾರೆ. ರೈತ ಗಟ್ಟಿ ಇದ್ರೆ ಸುಸ್ಥಿರ ಅಭಿವೃದ್ಧಿ ಇರುತ್ತೆ. ಕಳೆದ ವರ್ಷ ರೈತ ಶಕ್ತಿ ಯೋಜನೆಯನ್ನ ಮಾಡಿದ್ದೇವೆ, ಯಶಸ್ವಿನಿ ಯೋಜನೆ ಮಾಡಿದ್ದೇವೆ, ಸಾಲದ ಮಿತಿಯನ್ನ ಹೆಚ್ಚು ಮಾಡಿದ್ದೇವೆ. ಇದು 30 ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ. ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡ್ತಿದ್ದೇವೆ. ಭೂಸಿರಿ ಯೋಜನೆ ಮಾಡಿದ್ದೇವೆ. ರೈತನಿಗೆ 10,000 ರೂಪಾಯಿ ಸಿಗುತ್ತೆ. ರೈತರ ಕುಟುಂಬದಲ್ಲಿ ಆರೋಗ್ಯ ಕೆಟ್ಟರೆ ಆದಾಯ ಕೂಡ ಕೆಡುತ್ತೆ. ಹೀಗಾಗಿ ಇನ್ಶೂರೆನ್ಸ್ ಸ್ಕೀಮ್ ಕೂಡ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಮಹಿಳಾ ಕಾರ್ಮಿಕರ ಮಾಸಾಶನ 10,000 ರೂಪಾಯಿಗೆ ಏರಿಕೆಯನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಾವು ಹೈಯರ್ ಗೇರ್ಗೆ ತೆಗೆದುಕೊಂಡು ಹೋಗಿದ್ದೇವೆ ಅಂತ. ಮೊದಲಿದ್ದಂಥ ಲೋವರ್ ಗೇರಲ್ಲಿ ಗ್ರೋತ್ 6 to 7% ಬಜೆಟ್ ಗ್ರೋತ್ ಆಗ್ತಿತ್ತು. ಭಾಳ 8% ಆಗ್ತಿತ್ತು. ಅದನ್ನು 16% ತೊಗೊಂಡೋಗಿದ್ದೇವೆ. ಅಂದರೆ ವಿ ಹ್ಯಾವ್ ಶಿಫ್ಟೆಡ್ ದ ಗೇರ್ ಆಫ್ ಎಕನಾಮಿಕ್ ಗ್ರೋತ್. ಗೇರ್ ಶಿಫ್ಟ್ ಮಾಡಿ ಹೈಯರ್ ಗೇರ್ಗೆ ತೊಗೊಂಡಿದ್ದೇವೆ. ಹೈ ಸ್ಪೀಡ್ ಗೇರ್ಗೆ ನಾವು ತೆಗೆದುಕೊಂಡು ಹೋಗಿದ್ದೇವೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇದರ ಜೊತೆಗೆ ನಮ್ಮ ರಾಜ್ಯದ ಸರ್ಪ್ಲಸ್ ಜೊತೆಗೆ ನಾವು ಕೇಂದ್ರದ ತೆರಿಗೆಯಲ್ಲಿ ರಾಜ್ಯದ ಪಾಲು ಸುಮಾರು 29,783 ಇದ್ದಿದ್ದು. ಸರ್ಕಾರಿ ನೌಕರರಿಗೆ 7ನೇ ವೇತನ ಜಾರಿ ಮಾಡುವ ವಿಚಾರ ಕುರಿತು ಈಗಾಗಲೇ ವೇತನ ಆಯೋಗ ರಚಿಸಲಾಗಿದೆ. ವರದಿ ಬಂದ ಬಳಿಕ ಸೂಕ್ತ ಕ್ರಮ ಮಾಡ್ತೇವೆ. ಮಾರ್ಚ್ನೊಳಗಡೆ ಮಧ್ಯಂತರ ವರದಿ ಕೊಡೋದಕ್ಕೆ ಹೇಳ್ತೇವೆ. ಈ ಬಗ್ಗೆ ಸರ್ಕಾರ ಬದ್ಧವಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಸಚಿವ ಬಿ ಶ್ರೀರಾಮುಲು ಈ ಬಾರಿಯೂ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಬಯಸಿದ್ರೆ ಈ ಬಾರಿಯೂ 2 ಕಡೆ ಸ್ಪರ್ಧೆ ಮಾಡ್ತೀನಿ. ನಾನು ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡುವ ಉದ್ದೇಶ ಹೊಂದಿದ್ದೇನೆ. ನಾನು ಸಂಡೂರು ಕ್ಷೇತ್ರದಿಂದಲೂ ಸ್ಪರ್ಧಿಸಬೇಕು ಅನ್ನೋ ಒತ್ತಡ ನನ್ನ ಮೇಲಿದೆ ಅಂದರು. ಒಂದ್ ವೇಳೆ ಹೈಕಮಾಂಡ್ ಬಯಸಿದ್ರೆ ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು. ಗೆದ್ದಿರೋದು ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಜೊತೆಲಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲಬೇಕು, ಇಲ್ಲಿ ಸಿಂಹಪಾಲು ಕೊಡಬೇಕು ಅನ್ನೋ ಕಾರಣದಿಂದ ಇವತ್ತು ಅಮಿತ್ ಶಾ ಅವರು ಇಲ್ಲಿ ಬಂದು ಇದೊಂದು ಸಂಕಲ್ಪ ಯಾತ್ರೆ, ಮುಂದಿನ ದಿನಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಆಗಬೇಕನ್ನೋ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. 75 ವರ್ಷಗಳ ನಂತರ 10 ಬಾರಿ ಗೆದ್ದಿರೋಂಥದ್ದು ಕಾಂಗ್ರೆಸ್ ಪಾರ್ಟಿ. ಕೇವಲ 2 ಬಾರಿ ಮಾತ್ರ ಬೇರೆ ಪಕ್ಷಗಳು ಗೆದ್ದಿದ್ದಾವೆ. ಈ ಸಾರಿ ಪೂರ್ಣ ವಿಶ್ವಾಸ ಇದೆ. ನಾನು 2008, 2007ರಲ್ಲಿ 9 ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಅವತ್ತು ಈ ಕ್ಷೇತ್ರ ಬಿಟ್ಟೋಗಿತ್ತು. ಈ ಸಾರಿ ಪೂರ್ಣ ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ಕ್ಷೇತ್ರದ ಜನರು ಭಾರತೀಯ ಜನತಾ ಪಾರ್ಟಿನ ಕೈ ಹಿಡ್ಕೊಂತಾರನ್ನಂಥ ವಿಶ್ವಾಸ ನಮ್ಮೆಲ್ಲರೂ. ನಾನು ಮಾಂಸ ತಿಂದಿದ್ದು ನಿಜ, ಆದರೆ ದೇವಸ್ಥಾನದ ಒಳಗೆ ಹೋಗಿಲ್ಲ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇವಾಲಯದ ರಸ್ತೆಯಲ್ಲಿ ನಿಂತು ಕೈ ಮುಗಿದಿದ್ದೇನೆ. ಸುಳ್ಳು ಹೇಳುವುದು ನನ್ನ ಜಾಯಮಾನದಲ್ಲಿ ಇಲ್ಲ. ಮಾಂಸಾಹಾರ ನೈವೇದ್ಯ ಇಡುವಂತಹ ದೇವಾಲಯಗಳು ಇವೆ. ಇದು ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗದಿರುವುದು ದುರ್ದೈವವೇ ಸರಿ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ.
ರಸ್ತೆಯಲ್ಲಿ ನಿಂತು ಕೈ ಮುಗಿದಿದ್ದೇನೆ. ಸುಳ್ಳು ಹೇಳೋದು ನನ್ನ ಜಾಯಮಾನ ಅಲ್ಲ. ಸುಳ್ಳನ್ನೇ ಮನದೇವರಾಗಿ ಮಾಡ್ಕೊಂಡಿರೋದು ಕಾಂಗ್ರೆಸ್ ಪಾರ್ಟಿ. ಅವ್ರೇನು ಹೇಳಿದ್ರು, ಹೋಗ್ತೀನ್ರಿ ಏನೀಗ, ತಿಂದು ಹೋಗಿದ್ದೆ ಏನೀಗ ಅಂತ ದಾಷ್ಟ್ಯದ ಪ್ರದರ್ಶನವನ್ನು ಕಾಂಗ್ರೆಸ್ನವ್ರು ಮಾಡಿದ್ರು. ನಾನು ವಾಸ್ತವಿಕ ಸತ್ಯವನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮಲ್ಲಿ ದೇವರು ವೆಜಿಟೇರಿಯನ್ ದೇವರು ಇದ್ದಾವೆ, ನಾನ್ ವೆಜ್ ದೇವರು ಇದ್ದಾವೆ. ವೆಜಿಟೇರಿಯನ್ ದೇವರಿರೋ ಕಡೆಗೆ ವೆಜಿಟೇರಿಯನ್ ವ್ರತ ಪಾಲಿಸ್ತೇವೆ. ನಾನ್ ವೆಜ್ ದೇವರುಗಳಿದ್ದಾವೆ. ಈಗ ನಮ್ಮ ಮಾರಮ್ಮ, ಭೂತಪ್ಪ ದೇವರೇ ನಾನ್ ವೆಜ್ ದೇವರು. ಅಲ್ಲಿ ನೈವೇದ್ಯವೇ ನಾನ್ ವೆಜ್ ನೈವೇದ್ಯ, ಅಲ್ಲಿ ಕುರಿ ಕೋಳಿಯೇ ನೈವೇದ್ಯ. ಅಂಥ ಕಡೆಗಳಲ್ಲಿ ನೈವೇದ್ಯವೇ ನಡೆಯುತ್ತೆ. ಈ ಅರ್ಥ ಆಗದೇ ಇರೋದು ಕಾಂಗ್ರೆಸ್ನವರಿಗೆ ದುರದೃಷ್ಟಕರ. ಮತ್ತು ಅದು ನಾನು ಒಳಗೋಗಿಲ್ಲ, ಪೂಜೆ ಮಾಡಿ. ಇನ್ನು ನನ್ನ ವಿರುದ್ಧ ಅಂದು ಮೀನು ತಿಂದು ದೇಗುಲಕ್ಕೆ ಹೋದೆ ಅಂತ ಅಪಪ್ರಚಾರ ಮಾಡಿದ್ರು. ಬಿಜೆಪಿ ಅವರು ಸಿಟಿ ರವಿ ಕೃತ್ಯದಿಂದ ತಮ್ಮ ವಾಂತಿಯನ್ನ ತಾವೇ ತಿನ್ನಲಾಗಿದೆ ಅಂತ ಸಿದ್ದರಾಮಯ್ಯ ಟೀಕೆಯನ್ನ ಮಾಡಿದ್ದಾರೆ. ರಾಜಕೀಯ ನಾಯಕರು ಜನತೆಯ ಕಲ್ಯಾಣ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ಪರದೂಷಣೆಯಲ್ಲಿ ನಿರತರಾಗಿರುವಂತಹ ಸಿಟಿ ರವಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಕಣ್ಣೀರಿನ ಬಗ್ಗೆ ಬಿಜೆಪಿ ಲೇವಡಿ ಮಾಡಿದ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧದ ಎಚ್ಡಿಕೆ ಪ್ರಧಾನಿ ಮೋದಿಗೆ ದೂರನ್ನ ನೀಡಿದ್ದಾರೆ. ಆದ್ರಿಂದ ಟ್ವೀಟ್ ಮಾಡಿರೋ ಬಿಜೆಪಿ ವಿಕ್ಸ್ ಹಚ್ಕೊಂಡು ಕಣ್ಣೀರು ಸುರಿಸುವ ಕುಮಾರಸ್ವಾಮಿಗೆ ಫೋಟೋ ಇಟ್ಕೊಂಡು ಕಥೆ ಕಟ್ಟೋದು ದೊಡ್ಡ ಕೆಲಸ ಅಲ್ಲ. ವಿವಿಧ ಗಣ್ಯರು ಭೇಟಿಯಾದ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋ ಕಲೆಯ ಪ್ರದರ್ಶನಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ತೀವ್ರ ಕುತೂಹಲ ಕೆರಳಿಸಿರುವ ಹಾಸನ ಕ್ಷೇತ್ರದ ಟಿಕೆಟ್ ಬಗ್ಗೆ ಜೆಡಿಎಸ್ನಲ್ಲಿ ಮೂಡಿರುವಂತಹ ಗೊಂದಲ ಮುಗಿಯುವಂತಹ ಲಕ್ಷಣಗಳು ಗೋಚರಣೆ ಆಗ್ತಾ ಇಲ್ಲ. ಆದರೆ ಹಾಸನವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ರೇವಣ್ಣ ತಮಗೆ ಅಥವಾ ಇಲ್ಲಾಂದ್ರೆ ಪತ್ನಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಈ ವೇಳೆ ಮಾತನಾಡಿದಂಥ ರೇವಣ್ಣ ಅವರು ಕುಮಾರಸ್ವಾಮಿ ನಿರ್ಧಾರವೇ ಅಂತಿಮ, ಪಕ್ಷ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧ ಅಂತ ಹೇಳಿಕೆ ಕೊಟ್ಟಿದ್ದಾರೆ. 2023ಕ್ಕೆ ಜೆಡಿಎಸ್ ಕಿಂಗ್ ಮೇಕರ್ ಆಗಲಿದೆ ಅಂತ ರೇವಣ್ಣ ಭವಿಷ್ಯ ನುಡಿದಿದ್ದಾರೆ. ಇವತ್ತು ರೇವಣ್ಣ ಕುಟುಂಬ ಹಾಸನದ ದೊಡ್ಡಪುರ ಗ್ರಾಮದಿಂದ ಪ್ರಚಾರವನ್ನು ಆರಂಭ ಮಾಡಿದೆ. ರಾಜ್ಯದಲ್ಲಿ ಕುಮಾರಣ್ಣ, ಇಬ್ರಾಹಿಂ ಸಾಹೇಬರು, ದೇವೇಗೌಡರು ಅವರು ಅಧಿಕಾರ ನಮ್ಮ ಪಕ್ಷ, ನೀವೇನು ಗಾಬರಿ ಆಗಬೇಕಾಗಿಲ್ಲ. ನಾವು ಪಕ್ಷ ಇಲ್ಲಿ ಜಿಲ್ಲೆ ಒಳಗೆ ಸದೃಢವಾಗಿದೆ. ಬಾಕಿ ಯಾವುದೇ ವಿಷಯ ನಾನು ಮಾತಾಡಲ್ಲ. ಪಕ್ಷದ ಅಭ್ಯರ್ಥಿಗಳಿರ್ಬೋದು, ಯಾವುದೇ ಇರ್ಬೋದು, ಅದೆಲ್ಲ ಕುಮಾರಣ್ಣರು ಏನು ಡೈರೆಕ್ಷನ್ ಕೊಡ್ತಾರೆ ಅದು ನಾವು ಮಾಡ್ತೀವಿ. ನಡೆದು ಇಡೀ ಪ್ರಧಾನಿ ಮೋದಿ ಸಲಹೆ ಹಿನ್ನೆಲೆ ಮುಸ್ಲಿಂ ಮುಖಂಡರೊಂದಿಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಸುದ್ದಿಗೋಷ್ಠಿ ನಡೆಸಿದ್ರು. ಇದೇ ವೇಳೆ ಮಾತಾಡಿದ ಅವರು, ಈ ಬಾರಿ ತುಮಕೂರು ನಗರದಿಂದ ಸ್ಪರ್ಧಿಸುತ್ತೇನೆ. ಪಕ್ಷದ ವರಿಷ್ಠರು, ಹಿರಿಯರು, ಸಂಘದ ಪ್ರಮುಖರು ಟಿಕೆಟ್ ಕೊಡುವ ಭರವಸೆ ನೀಡಿದ್ದಾರೆ. 100ಕ್ಕೆ 100ರಷ್ಟು ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ನಾಳೆ 23ರ ಎಲೆಕ್ಷನ್ಸ್ಗೆ ನೀನು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನ ಬಂಧುಗಳು, ನನ್ನ ಕ್ಷೇತ್ರದ ಬಂಧುಗಳು, ನನ್ನ ಜಿಲ್ಲೆ ಒಳಗಿರ್ತಕ್ಕಂಥ ಬಂಧುಗಳು ನೀನು ಕಂಟೆಸ್ಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡವ್ರೆ. ಅದೇ ರೀತಿ ನಾನು ನನ್ನ ಹಿರಿಯರು ನನಗೆ ಗೊತ್ತಿದೆ, ರಾಜ್ಯ ಮಟ್ಟದ ಹಿರಿಯರಿರ್ಬೋದು, ರಾಷ್ಟ್ರ ಮಟ್ಟದ ಹಿರಿಯರಿರ್ಬೋದು, ನನ್ನ ಪಕ್ಷ, ನನ್ನ ಸಂಘ ಎಲ್ಲನೂ ಒಕ್ಕರುಗಳಿಂದ ನೀನು ಕಂಟೆಸ್ಟ್ ಮಾಡುವಂತಕ್ಕಂಥದ್ದು. ನನಗೆ ಒಂದು ಇದು ಸಿಕ್ಕಿಲ್ಲ ಅಷ್ಟೇ, ಯಾವುದೋ ಚಿಹ್ನೆ ಒಂದು ಸಿಕ್ಕಿಲ್ಲ. ನೀನು ಬೇಡಪ್ಪ ಈ ಸರಿ ಅದ್ರ ಬಗ್ಗೆ ಯೋಚನೆ ಮಾಡು ಅಂತೇಳಿ ಇವನು ಯಾರೋ ನಮ್ಮ ಯಡಿಯೂರಪ್ಪನವರೇ ಹೇಳಿದರು. ಚಾಮರಾಜನಗರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರ ಹುಡುಕಿಕೊಂಡು ಕದ್ದು ಓಡಾಡ್ತಿದ್ದಾನೆ, ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಿಂದ ಬಾದಾಮಿಯಿಂದ ಕೋಲಾರಕ್ಕೆ ಪಲಾಯನ ಮಾಡ್ತಿದ್ದಾನೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ ಹಾಲಿ ಶಾಸಕರಿಗೆ ಟಿಕೆಟ್ ಖಚಿತ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಗ್ಗಟ್ಟಾಗಿ ದುಡಿಯೋಣ ಅಂತ ಸಭೆಯಲ್ಲಿ ಬಿಎಲ್ ಸಂತೋಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಕೇವಲ 1 ಸೀಟ್ ಗೆದ್ದಿರುವವರಿಗೆ ಅಷ್ಟು ಜೋರಾಗಿ ಹೇಳಬೇಕಾದ್ರೆ 25 ಸೀಟು ಗೆದ್ದಿರುವ ನಾವು ಇನ್ನೆಷ್ಟು ಜೋರಾಗಿ ಹೇಳಬೇಕು ಅಂತ ಡಿಕೆಶಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಪಾಪ ಸಿದ್ದರಾಮಯ್ಯನೇ ಪಲಾಯನ ಮಾಡ್ಬಿಟ್ಟು ಇಲ್ಲಿ ಬಾದಾಮಿ ಕೋಲಾರ, ಅವನಿಗೆ ವಿಶ್ವಾಸ ಇಲ್ಲ ಮೈಸೂರು ಜಿಲ್ಲೆಯನ್ನು ಗೆಲ್ತೀನಿ ಅಂತ. ಅವ್ರಿಗೆ ಇಲ್ಲ ಇನ್ನು ಯಾವಾಗ ಹೇಳ್ಕೋಬೇಕು, ಆಶಾವಾದಿಗಳ ಹೇಳ್ಕೊಳ್ಳಿ ಅವರು. ಇನ್ನು ಪಾಪ ಸಿದ್ದರಾಮಯ್ಯನೇ ಪಲಾಯನ ಮಾಡ್ಬಿಟ್ಟು ಇಲ್ಲಿ ಬಾದಾಮಿ ಕೋಲಾರ, ಅವನಿಗೆ ವಿಶ್ವಾಸ ಇಲ್ಲ ಮೈಸೂರು ಜಿಲ್ಲೆಯನ್ನು ಗೆಲ್ತೀನಿ ಅಂತ. ಅವ್ರಿಗೆ ಇಲ್ಲ ಇನ್ನು ಯಾವಾಗ ಹೇಳ್ಕೋಬೇಕು ಆಶಾವಾದಿ. ನಮ್ಮಲ್ಲಿ ಹಾಲಿ ಶಾಸಕರುಗಳು ಎಲ್ಲರೂ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದೆ. ಬಹುತೇಕ ಎಲ್ಲರೂ ಸಿಗುತ್ತೆ ಸೀಟ್. ಅದರಲ್ಲಿ ಟಿಕೆಟ್ ಬಗ್ಗೆ ಅವ್ರು ಹೇಳಿದ್ದು ಇಷ್ಟೇ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ದುಡಿಯೋಣ, ನಾವು ಕೊಡ್ತಕ್ಕಂಥದ್ದೇ ಪಕ್ಷದವ್ರಿಗೆ. ನಿಮ್ಮ ಅಭಿಪ್ರಾಯಗಳಿಗೆ ನಾವು ಮನ್ನಣೆ ಕೊಟ್ಟು ಗೊತ್ತಾಗಿದೆ, ಅದನ್ನು ತಿಳ್ಕೊಂಡು ನಾವು ಕೊಡ್ತೇವೆ. ನಾವೆಲ್ಲ ಒಟ್ಟಾಗಿ ಭಿನ್ನಾಭಿಪ್ರಾಯಗಳು ಯಾವುದೇ ಥರ ಇರಬಾರ್ದು, ಒಗ್ಗಟ್ಟಾಗಿ ದುಡಿಯೋಣ ಅಂತಕ್ಕಂಥದ್ದು. ಚುನಾವಣೆ ಗೆಲ್ಲಿಸುತ್ತದೆ ನಮ್ಮ ಮುಖ್ಯ ಗುರಿಯಾಗಿರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ.
ಸಾವಯವ ಬೆಲ್ಲದ ಮೂಲಕ ಸಿದ್ದರಾಮಯ್ಯಗೆ ವಿಜಯಪುರದಲ್ಲಿ ತುಲಾಭಾರ ಮಾಡಲಾಗಿದೆ. ಸಿದ್ದರಾಮಯ್ಯ ನೀಡಿದ ನೀರಾವರಿ ಯೋಜನೆಯಿಂದ ಬಬಲೇಶ್ವರ ಭಾಗದಲ್ಲಿ ಅಭಿವೃದ್ಧಿಯಾಗಿದೆ. ಆದ್ದರಿಂದ ಸಿದ್ದರಾಮಯ್ಯಗೆ ಸಾವಯವ ಬೆಲ್ಲದಿಂದ ತುಲಾಭಾರ ಮಾಡಿದ್ದಾರೆ. ಈ ಹಿಂದೆ ಇಂದಿರಾ ಗಾಂಧಿಗೆ ತುಲಾಭಾರ ಮಾಡಲಾಗಿತ್ತು. ಇನ್ನು ನಗರಕ್ಕೆ ಆಗಮಿಸಿದ ಸಿದ್ದರಾಮಯ್ಯಗೆ ಈರಗೊಂಡ ಬಿರಾದಾರ ಜಾಕೀರ್ ತಂಡ ಒಣದ್ರಾಕ್ಷಿ ಮಾಲೆ ಹಾಕಿ ಸನ್ಮಾನಿಸಿತು. ನಾವು ಮಾಡಬೇಕು ಅಂತ ಸೌಭಾಗ್ಯ ಬಸವಾದಿ ಶರಣರು ಕಲ್ಪಿಸಿಕೊಡ್ಲಿ ಅಂತ ಹೇಳಿ ಮಾಲೆ ಆ ಮಾಲೆ ಈ ಮಾಲೆಯನ್ನು ನೋಡಿದಿರಿ ಬಬಲೇಶ್ವರ ಮತಕ್ಷೇತ್ರ. ಬಿಜೆಪಿ ಕಾರ್ಯಕರ್ತರು ಮೈಮರೆತರೆ ಸಿದ್ದರಾಮಯ್ಯ ನೇತೃತ್ವದ ತಾಲಿಬಾನ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರ ಸಭೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬಿಜೆಪಿ ಸರ್ಕಾರ ತರೋದಕ್ಕೆ ಪ್ರಯತ್ನ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮದುವೆ, ಮುಂಜಿ, ಬೀಗರ ಊಟ ಹೀಗೆ ಅನೇಕ ಕಾರ್ಯಕ್ರಮಗಳಿಗೆ ಮೈಸೂರಿಗೆ ಬರ್ತಿದ್ರು. ಆದರೆ ಹತ್ಯೆಯಾದಂಥ ಕ್ಯಾತಮಾರ್ನಹಳ್ಳಿಯ ರಾಜುವಿನ ಮನೆಗೆ ಸೌಜನ್ಯಕ್ಕೂ ಕೂಡ ಭೇಟಿ ನೀಡಲಿಲ್ಲ. ಪಿಎಫ್ಐ ಕೆಎಫ್ಡಿಯ ಈ 175 ಸದಸ್ಯರ ಮೇಲಿದ್ದಂಥ ಪ್ರಕರಣಗಳನ್ನು ಸಿದ್ದರಾಮಯ್ಯ ವಾಪಸ್ ಪಡೆದರು. ಪರಿಣಾಮ 2 ಡಜನ್ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೆಯಲು ಕಾರಣವಾಯಿತು ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಯಾವ ಸಣ್ಣ ಪುಟ್ಟ ಅಸಮಾಧಾನದಿಂದಲೋ ಉದಾಸೀನದಿಂದಲೋ ಮೈ ಮರೆತರೆ ಕರ್ನಾಟಕದಲ್ಲಿ ಬರುವಂಥದ್ದು ತಾಲಿಬಾನಿ ಸರ್ಕಾರ ಅನ್ನೋದನ್ನ ನೀವೆಲ್ಲ ನೆನಪಿಟ್ಕೊಂಡು ಚುನಾವಣೆ ಬರುತ್ತೆ. ಚುನಾವಣೆ ಬರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಒಂದು ಹೈಲೆ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಆ ಚುನಾವಣೆ ಗೆದ್ದೇ ಬಿಡ್ತಾರೆ. ಇದೇ ಸಿದ್ದರಾಮಯ್ಯನವರು ಬೀಗ ಊಟಕ್ಕೆ, ಬಾಡ್ ಊಟಕ್ಕೆ, ಮದುವೆಗೆ, ಮುಂಜಿಗೆ ಮೈಸೂರಿಗೆ ಆಗಾಗ ಬರೋದು. ಆದ್ರೆ ಮೈಸೂರಿನ ರಾಜು ಮರಟಾಗಿದ್ದಲ್ಲ, ರಾಜನ ಮನೆಗೆ ಒಂದು ದಿನಕ್ಕೂ ಕೂಡ ಕನಿಷ್ಠ ಒಂದು ಸಾಕನ್ನು ಹೇಳಲಿಕ್ಕೆ ಸಿದ್ದರಾಮಯ್ಯ ಅವರು ಬರಲಿಲ್ಲ. ಅಷ್ಟು ಮಾತ್ರ 2015ರಲ್ಲಿ ಕೆಎಫ್ಡಿಪಿಎಫ್ಐ 1600 ಜನ ಕಾರ್ಯಕರ್ತರ. ಶಿವಮೊಗ್ಗ ಏರ್ಪೋರ್ಟ್ಗೆ ಇಂದು ಇಂಡಿಯನ್ ಏರ್ ಫೋರ್ಸ್ನ 2ನೇ ವಿಮಾನ ಬೆಳಗ್ಗೆ 11:30 ಹೊತ್ತಿಗೆ ಶಿವಮೊಗ್ಗಕ್ಕೆ ಆಗಮಿಸಿದೆ. ಇದು ರಷ್ಯಾ ನಿರ್ಮಿತ ಇಲ್ಯೂಷನ್ 76 ಮಾದರಿಯ ವಿಮಾನ ಆಗಿದೆ. ಇನ್ನು ಭಾರತೀಯ ಸೇನೆಗೆ ಅಗತ್ಯವಿರುವ ಸರಕು ಸಾಗಾಣಿಕೆ ಈ ವಿಮಾನ ಬಳಕೆಯಾಗುತ್ತೆ. ಈ ಕ್ಯಾರಿಯರ್ ವಿಮಾನದಲ್ಲಿ ಪ್ರಧಾನಿ ಮೋದಿ ಕರೆದೊಯ್ಯುವ ಕಾರು ಹಾಗೂ ಪ್ರಧಾನಿಯವರ ಭದ್ರತಾ ಸಿಬ್ಬಂದಿ ಬಂದಿಳಿದಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಇದೇ 27ಕ್ಕೆ ಅಧಿಕೃತವಾಗಿ ವಿಮಾನ ನಿಲ್ದಾಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸ್ವಯಂ ಘೋಷಿತ ಕಾಂಗ್ರೆಸ್ ಅಭ್ಯರ್ಥಿ ವರ್ತನೆಗೆ ಸಾಮಾಜಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೆಲಮಂಗಲದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎನ್ ಶ್ರೀನಿವಾಸ್ ಪಬ್ ಡ್ಯಾನ್ಸರ್ಗಳಂತೆ ಮೈ ಮೇಲೆ ದುಡ್ಡು ಸುರಿದುಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಶ್ರೀನಿವಾಸ್ ಮೇಲೆ 3 ವ್ಯಕ್ತಿಗಳು ನೋಟುಗಳನ್ನು ಸುರಿದು ವಿಡಿಯೋ ವೈರಲ್ ಆಗಿದೆ. ಯಾದಗಿರಿ ನಗರದ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ಮೊಬೈಲ್ ಕಳ್ಳರನ್ನ ಬಂಧಿಸಿದ್ದಾರೆ. 4 ಆರೋಪಿಗಳನ್ನು ಬಂಧಿಸಿ 3,75,000 ಮೌಲ್ಯದ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 24 ಕೇಸ್ಗಳಲ್ಲಿ ಬೇಕಾಗಿದ್ದ ಆನಂದ್, ಫೈಜಲ್, ಕಲ್ಯಾಣ್, ನಿಂಗಪ್ಪ ಎಂಬ ಕಳ್ಳರು ಖಾದ್ರಿ ಎಂಬಾತನ ಮೊಬೈಲ್ ಅನ್ನು ಕದ್ದಿದ್ರು. ಆ ಕೇಸ್ ಬೆನ್ನತ್ತಿದಂತಹ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಮೊಬೈಲ್ ಕಳ್ಳತನ ಸಾಕಷ್ಟು ಕಡೆ ನಡೀತಾ ಇದೆ. ಸಾರ್ವಜನಿಕರು ಕೂಡ ಬಸ್ಗಳಲ್ಲಾಗ್ಬೋದು ಅಥವಾ ಸಮಾರಂಭಗಳಲ್ಲಾಗ್ಬೋದು ಹೆಚ್ಚು ಜನಸಂದಣಿ ಇರೋ ಕಡೆ ಅವರ ಮೊಬೈಲ್ ಮೇಲೆ ಧ್ಯಾನ ಇಲ್ಲದೇ ಇರೋದನ್ನು ನೋಡಿಕೊಂಡು ಕಳ್ಳರು ತಮ್ಮ ಕೈ ಚಳಕ ತೋರಿಸಿ ಮೊಬೈಲ್ ಕಳ್ಳತನ ಮಾಡ್ತಾರೆ ಅಂತ ಪ್ರಕರಣಗಳು ಸಾಕಷ್ಟು ವರದಿಯಾಗಿವೆ. ಯಾರು ಕಳ್ಳತನ ಮಾಡಿದ್ರು ಅವರ ಪತ್ತೆಗಾಗಿ ಅವಿರತವಾಗಿ ಪ್ರಯತ್ನ ಮಾಡಿ ಈ ದಿವಸ 4 ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಒಟ್ಟಾರೆ 28 ಮೊಬೈಲ್ ಹ್ಯಾಂಡ್ಸೆಟ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊಬೈಲ್ ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೆದಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 100ಕ್ಕೂ ಹೆಚ್ಚು ದಿನಗಳಿಂದ ರೈತ ಸಂಘ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ. ಆದ್ದರಿಂದ ಇಂದು ಎಲೆ ಅಡಿಕೆ ಜಿಗಿದು ಬಿಜೆಪಿ ಸರ್ಕಾರದ ಬ್ಯಾನರ್ಗೆ ಉಗಿದು ಪ್ರತಿಭಟಿಸಲಾಗಿದೆ. ಅಲ್ಲದೆ ಇನ್ಮುಂದೆ ಪ್ರತಿ ಗ್ರಾಮಕ್ಕೆ ತೆರಳಿ ಸರ್ಕಾರದ ವಿರುದ್ಧ ಜಾಗೃತಿ ಮಾಡಲು ನಿರ್ಧರಿಸಿದೆ. ಸತ್ಯಾಗ್ರಹಕ್ಕೆ ಈ ಸರ್ಕಾರ ಗೌರವ ಕೊಡ್ತಾ ಇಲ್ಲ. 109 ದಿನ ಆದರೂ ಕೂಡ ಸತ್ಯಾಗ್ರಹ ಕಿಂಚಿತ್ತೂ ಗೌರವ ಕೊಡದೆ ನಿರ್ಲಕ್ಷ್ಯ ಮಾಡಿ ರೈತರ ಪ್ರಾಣಕ್ಕೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರಿಂದ ಇಂಥ ಅನಾಗರಿಕವಾದಂಥ ಪ್ರಭುತ್ವದ ವಿರುದ್ಧ ಚಳುವಳಿಯನ್ನು ಮುಂದುವರಿಸೋ ಸೂಕ್ತ ಅಲ್ಲ ಅಂತೇಳಿ ವಾಪಸ್ ಪಡೆದಿದ್ವಿ. ವಾಪಸ್ ಪಡೆದ್ಬಿಟ್ಟು ಸುಮ್ಮನೆ ಕುಂತಿಲ್ಲ. ಈ ಥರ ಜನವಿರೋಧಿ, ಜೀವ ವಿರೋಧಿ ನಿಲುವಿರುವಂಥ ಈ ಪಕ್ಷ ಮತ್ತೆ ವಿಧಾನಸಭೆಗೆ ಅಧಿಕಾರಕ್ಕೆ ಬರಬಾರ್ದು. ಆ ರೀತಿಯಲ್ಲಿ ಕೆಲಸ ಮಾಡೋಣ ಹಳ್ಳಿಗೆ ಹೋಗಿ ಅನ್ನೋ ನಿಲುವು ಪಡ್ಕೊಂಡಿದ್ವಿ. ಸೊಳ್ಳೆ ಔಷಧಿ ಸಿಂಪಡಿಸುವ ಕಾರ್ಯಕರ್ತರು ಬಿಬಿಎಂಪಿ ಕಚೇರಿ ಒಳಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಕಳೆದ 10 ತಿಂಗಳಿಂದ ಸಂಬಳ ಆಗದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಫೈನಾನ್ಸ್ ಕಮಿಷನರ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ದಕ್ಷಿಣ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ 450 ಮಂದಿಗೆ ಸಂಬಳ ಆಗಿಲ್ಲ. ಆದ್ದರಿಂದ ವಿಶೇಷ ಆಯುಕ್ತ ಜಯರಾಮ್ ರಾಯ್
ರಾಯ್ಪುರ್ ಅವರ ಕಚೇರಿಯಲ್ಲಿ ಕೂಡಲೇ ಸಂಬಳ ಕೊಡುವಂತೆ ಪಟ್ಟು ಹಿಡಿದಿದ್ರು. ರಾಮನಗರದ ಚಿಕ್ಕನದೊಡ್ಡಿಯಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಜಗಳ ನಡೆದಿದೆ. 2 ವರ್ಷಗಳ ಹಿಂದೆ ಕಾರ್ಯದರ್ಶಿ ಶಿವಲಿಂಗಮ್ಮ ಸಸ್ಪೆಂಡ್ ಆಗಿದ್ರು. ಈ ಬಗ್ಗೆ ಶಿವಲಿಂಗಮ್ಮ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಶಿವಲಿಂಗಮ್ಮರ ಪರ ತೀರ್ಪು ನೀಡಿತು. ಹೀಗಾಗಿ ಕೋರ್ಟ್ ಆದೇಶದ ಪ್ರತಿಯೊಂದಿಗೆ ಹಾಲಿನ ಡೈರಿಗೆ ಹೋದ ಕಾರ್ಯದರ್ಶಿ ಶಿವಲಿಂಗಮ್ಮಗೆ ಡೈರಿ ಒಳ ಹೋಗದಂತೆ ಮಹಿಳಾ ಹಾಲು ಉತ್ಪಾದಕರು ತಡೆ ಹೋಗಿದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟ ನಡೆದಿದ್ದು ಮಹಿಳೆಯರ ಗಲಾಟೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿ ಮುಂದುವರೆದಿದ್ದು ರೈತರು ಕಂಗಾಲಾಗಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಬಿವಿಪಾಳ್ಯ ಗ್ರಾಮದಲ್ಲಿ ಗೋಪಿನಾಥ್ ಎಂಬುವರ ಬಾಳೆ ತೋಟಕ್ಕೆ ನುಗ್ಗಿರುವಂತಹ ಕಾಡಾನೆಗಳ ಹಿಂಡು 80ಕ್ಕೂ ಹೆಚ್ಚು ಬಾಳೆಗಡ್ಡೆಗಳನ್ನು ತುಳಿದು ನಾಶ ಮಾಡಿದ್ದಾವೆ. ಆದ್ದರಿಂದ ಅರಣ್ಯ ಅಧಿಕಾರಿಗಳು ಪರಿಹಾರ ನೀಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 2 ಗಂಟೆಗೆ ಕಾಡಾನೆಗಳು ಬಂದು ಈ ಕಾಂಪೌಂಡ್ನ ಮುರಿದಾಕಿ ಸಾವಿರಾರು ರೂಪಾಯಿ ಬೆಳೆಯ ಹಾನಿ ಮಾಡಿದೆ. ಅರಣ್ಯ ಇಲಾಖೆಯವರು ಇದನ್ನು ಕಾಳಜಿ ವಹಿಸಿ ಈ ಅನಾಹುತನ ತಪ್ಪಿಸಬೇಕಾಗಿ ಮತ್ತು ಇದರ ಪರಿಹಾರ ಕಂಡುಕೊಳ್ಬೇಕಾಗಿ ಈ ಮನವಿ ಮಾಡ್ಕೊಳ್ತಾ ಇದ್ದೀರಿ. ಕೊನೆಗೂ ನರಹಂತಕ ಆನೆ ಸುಬ್ರಹ್ಮಣ್ಯ ಅರಣ್ಯ ವಲಯದ ಕೊಂಬಾರು ಸಮೀಪದ ಮಂಡೇಕರ ಕಾಡಿನಲ್ಲಿ ಸೆರೆ ಸಿಕ್ಕಿದೆ. ಆನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನ ಸೆರೆ ಹಿಡಿದಿದ್ದಾರೆ. ಮೀನಾಡಿ ಎಂಬಲ್ಲಿ ಇಬ್ಬರನ್ನ ಬಲಿ ಪಡೆದಿದ್ದ 2 ಕಾಡಾನೆಗಳಲ್ಲಿ 1 ಆನೆಯನ್ನ 100ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯರ ತಂಡದಿಂದ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿಯಲಾಯಿತು. ಮೀನುಗಾರಿಕೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವಘಡಕ್ಕೆ ತುತ್ತಾಗಿ ಮುಳುಗ್ತಾ ಇದ್ದಂಥ ಬೋಟ್ನಿಂದ 4 ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಜೈ ಭಾರತ್ ಹೆಸರಿನ ಆಳ ಸಮುದ್ರದ ಮೀನುಗಾರಿಕಾ ಬೋಟ್ ಮುಳುಗುವ ಹಂತದಲ್ಲಿತ್ತು. ಆಗ ಲಲಿತ್ ಎಂಬ ಮೀನುಗಾರಿಕಾ ಬೋಟ್ ರಕ್ಷಣೆಗೆ ಧಾವಿಸಿದ್ದು ಮುಳುಗ್ತಾ ಇದ್ದಂತಹ ಬೋಟ್ನಿಂದ 4 ಮೀನುಗಾರರನ್ನ ರಕ್ಷಣೆ ಮಾಡಲಾಯಿತು. ವಿಜಯಪುರದ ಬಬಲಾದಿ ಜಾತ್ರೆಯಲ್ಲಿ ಡೋಣಿ ಪಲ್ಟಿಯಾಗಿದೆ. ಬಬಲಾದಿ ಜಾತ್ರೆಗೆ ಬಂದು ವಾಪಸ್ ಹೋಗುವಾಗ ಅವಘಡ ಸಂಭವಿಸಿದೆ. ಹೆಚ್ಚಿನ ಭಕ್ತರು ಒಟ್ಟೊಟ್ಟಿಗೆ ಡೋಣಿ ಹತ್ತಿರದಿಂದ ಡೋಣಿ ಪಲ್ಟಿಯಾಗಿದೆ. ಹತ್ತಿದ್ರಿಂದ ಡೋಣಿ ಈ ರೀತಿ ಪಲ್ಟಿಯಾಗಿರುವಂಥದ್ದು. ಆದರೆ ಪವಾಡ ಸದೃಶ್ಯ ರೀತಿಯಲ್ಲಿ ಯಾರಿಗೂ ಜೀವಹಾನಿ ಉಂಟಾಗಿಲ್ಲ. ಎಲ್ಲ ಭಕ್ತರು ಈಜಿ ದಳ ತಲುಪಿದ್ದಾರೆ. ಯಾದಗಿರಿ ಜಿಲ್ಲೆಯ ಸೈದಾಪುರದಲ್ಲಿ ಪೈಪ್ ಲೀಕ್ ಆಗಿ ಕಲುಷಿತ ನೀರು ಸೇವಿಸಿ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ತಿಳಿದಂತಹ ಪಂಚಾಯತ್ ಅಧಿಕಾರಿಗಳು ಸೈದಾಪುರ ಗ್ರಾಮದಲ್ಲಿ ಪೈಪ್ ಲೀಕ್ ಪತ್ತೆ ಹಚ್ಚಿ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸದ್ಯ ಗ್ರಾಮಕ್ಕೆ ಶುದ್ಧ ನೀರು ಪೂರೈಕೆ ಮಾಡಲಾಗ್ತಿದೆ.
30 ವರ್ಷ ದಾಟಿದ್ರೂ ಮದುವೆ ಆಗದಿದ್ದಕ್ಕೆ ಮಂಡ್ಯದಲ್ಲಿ ಬ್ರಹ್ಮಚಾರಿಗಳು ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ. ವಧು ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ಮಾದಪ್ಪನ ಸನ್ನಿಧಿಗೆ ಕಾಲ್ನಡಿಗೆಯಲ್ಲಿ ತೆರಳಿದ್ದಾರೆ. ಇಂದು ಕೆಎಂ ದೊಡ್ಡಿ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಆರಂಭ ಆಗಿದೆ. ಬ್ರಹ್ಮಚಾರಿಗಳ ನಡೆ ಮಾದಪ್ಪನ ಬೆಟ್ಟದ ಕಡೆ ಅನ್ನೋ ಘೋಷವಾಕ್ಯದೊಂದಿಗೆ ಕಾಲ್ನಡಿಗೆ ಶುರುವಾಗಿದೆ. ಈ ದಿನ ನಮ್ಮ ಕೆಎಂ ದೊಡ್ಡಿ ಭಾಗದಿಂದ ಬ್ರಹ್ಮಚಾರಿಗಳು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮಲೈ ಮಾದೇಶ್ವರ ಬೆಟ್ಟಕ್ಕೆ ಮಳವಳ್ಳಿ ಅನೂರು ಮಾರ್ಗವಾಗಿ ಪಾದಯಾತ್ರೆಯನ್ನು ಹೊರಡ್ತಾ ಇದ್ದೀವಿ. ಈ ಟೈಮಲ್ಲಿ ಪಾದಯಾತ್ರೆ ಹೋಗೋದು ನಮ್ಮ ಈ ಒಂದು ಮಂಡ್ಯ ಜಿಲ್ಲೆ ಮದ್ದೂರು ಮಳವಳ್ಳಿ ಈ ಭಾಗದಲ್ಲಿ ವಾಡಿಕೆಯಾಗಿದೆ. ಏನು ಪುಣ್ಯಕ್ಷೇತ್ರಗಳನ್ನು ಮಾಡೋದು ಒಳ್ಳೆಯದಾಗುತ್ತೆ ಅಂತೇಳಿ ಈ ಮೂಲಕ ಬ್ರಹ್ಮಚಾರಿಗಳೆಲ್ಲರೂ ಕೂಡ ಪಾದಯಾತ್ರೆಯನ್ನು ಹೊರಡ್ತಾ ಇದ್ದೀವಿ. ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಂತಹ ಕಾಂಗ್ರೆಸ್ ನಾಯಕ ಪವನ್ ಖೇರಾಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಕಾಂಗ್ರೆಸ್ ನಾಯಕರಾದ ಪವನ್ ಖೇರಾ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಇತರರು ಇವತ್ತು ರಾಯ್ಪುರಕ್ಕೆ ಹೊರಟಿದ್ರು. ಆದರೆ ದೆಹಲಿ ಪೊಲೀಸರ ಸೂಚನೆ ಇದೆ ಎಂಬ ಕಾರಣ ನೀಡಿ ಪವನ್ ಖೇರಾರನ್ನ ವಿಮಾನದಿಂದ ಕೆಳಗಿಳಿಸಿ ವಶಕ್ಕೆ ಪಡೆಯಲಾಗಿತ್ತು. ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿದಂತಹ ಖೇರಾ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಲ್ಲ, ನರೇಂದ್ರ ಗೌತಮ್ ದಾಸ್ ಮೋದಿ ಅಂತ ವ್ಯಂಗ್ಯ ಮಾಡಿದ್ರು. ಖೇರಾ ಅವರು ಉದ್ದೇಶಪೂರ್ವಕವಾಗಿ ಹೆಸರನ್ನ ತೇಲಿಬಿಟ್ಟಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಬಿಗಡಾಯಿಸಿದೆ. ಪ್ರತಿಭಟನಾಕಾರರು ಪೊಲೀಸ್ ಬ್ಯಾರಿಕೇಡ್ ಮುರಿದು ಠಾಣೆಗೆ ನುಗ್ಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಕೈಯಲ್ಲಿ ಗನ್ನು ಕತ್ತಿ ಹಿಡಿದ ಅಮೃತ್ ಪಾಲ್ ಸಿಂಗ್ ಅವರ ಸಾವಿರಾರು ಬೆಂಬಲಿಗರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ವಾರಿಸ್ ಪಂಜಾಬ್ ದೇ ಅನ್ನೋ ಸಂಘಟನೆಯ ಕಾರ್ಯಕರ್ತರ ಪ್ರತಿಭಟನೆಗೆ ಪೊಲೀಸರು ಕೂಡ ದಂಗಾಕ್ ಹೋದ್ರು. ಟರ್ಕಿ ಸಿರಿಯಾದಲ್ಲಿ ಭೀಕರ ಭೂಕಂಪ ಸಂಭವಿಸಿ 50,000ಕ್ಕೂ ಅಧಿಕ ಜನರು ಸಾವನ್ನಪ್ಪಿರುವಂತಹ ಘಟನೆ ಬೆನ್ನಲ್ಲೇ ಚೀನಾದಲ್ಲಿ ತಜಕಿಸ್ತಾನ್ ಗಡಿಯಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಘಟನೆಯಲ್ಲಿ ಉಂಟಾದಂತಹ ಸಾವು ನೋವಿನ ಬಗ್ಗೆ ಈವರೆಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಚೀನಾ ನಡೆಸ್ತಾ ಇದ್ದ ದೊಡ್ಡ ಗಣಿಯೊಂದು ಕುಸಿದಿದ್ದು ಗಣಿಯಲ್ಲಿ 50ಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಅಲ್ಲದೆ 4 ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್